ಬ್ರಹ್ಮಚರ್ಯನ ನಾನು ಬಂದ್ಬಿಟ್ಟು ದೇವರ ಸಾಕ್ಷಿಯಾಗಿ ತಗೊತಾ ಇದ್ದೇನೆ. ಬ್ರಹ್ಮಚರ್ಯ ತಗೊಳಕ್ಕೆ ಪ್ರೇರಣೆ ಪ್ರೇಮಾನಂದಜಿ ಗುರುಗಳು, ಅವರಿಂದಲೇ ನಾನು ಪ್ರೇರೇಪಣೆ ಆಗಿರೋದು. ಫಸ್ಟ್ ನಾನು ನೋಡಿದ್ದು ಯೂಟ್ಯೂಬಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಶಾರ್ಟ್ಸ್ ಮುಖಾಂತರ ಬಂದಿದ್ದು. ಅವ್ರದ್ದೊಂದು ಮಾತು ಕೇಳ್ಬಿಟ್ಟು ಫುಲ್ ಇನ್ಸ್ಪಿರೇಷನ್ ಆಗಿಬಿಟ್ಟೆ ನಾನು. ಯಾವುದು ಏನಪ್ಪ ಇದು ಈ ಥರ, ಹೌದಲ್ಲ ಅವ್ರು ಹೇಳಿದ್ರು ಸತ್ಯ ಇದೆ, ನಾವು ಈ ಥರ ಯೋಚನೆ ಮಾಡೋದು ತಪ್ಪಾಗತ್ತೆ. ನೀವು ಹಾಗೆ ಒಂದ್ಸರಿ ಅವರ ಒಂದು ಇನ್ಸ್ಟಾಗ್ರಾಮ್ ಭಜನ್ ಮಾರ್ಗ್ ಏನೋ ಇದೆ, ಅವ್ರದ್ದು ಇನ್ಸ್ಟಾ ಪೇಜ್ ID ಭಜನ್ ಮಾರ್ಗ್ ಏನೋ ಇರಬೇಕು. ಅದೊಂದ್ಸರಿ ಹೋಗ್ಬಿಟ್ಟು ವಿಸಿಟ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಅವರು ಒಂದೊಂದು ಮಾತು ಅವರು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ಎಲ್ಲ. ಇದು ನಮಗಿದು ಗೊತ್ತಾಗಲ್ಲ, ಸಾಮಾನ್ಯ ಜನರು ಅವರು ದೇವ್ರ ಲೆಕ್ಕ. ಇವಾಗ ನಾನು ಅಂತೀನಿ, ಎಲ್ಲರೂ ಅಂತಾರೆ, ನಾನು ಕೂಡ ಅಂತೀನಿ ಅದು ಸತ್ಯ ಅಂತ. ದೇವರನ್ನು ಸಾಕ್ಷಿಯಾಗಿ, ಯಾಕಂದರೆ ಅವ್ರ ಒಂದೊಂದು ಮಾತಲ್ಲೂ ಅಷ್ಟು ಒಂದು ಸತ್ಯ ಅಡಗಿದೆ, ಸುಳ್ಳಲ್ಲ, ಅದು ಸತ್ಯನೇ, ಅದು ಯಾವತ್ತಿದ್ರೂ ಸತ್ಯನೇ. ಹಾಗಾಗಿ ನಾನು ನಿಮ್ಗೇನಾದರೂ ನಿಮ್ಮ ಇದನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದಿದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡ್ರಿ ಅಂತಲೇ ಅವರೇ ಹೇಳಿದ್ದಾರೆ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅಂದರೆ ಬ್ರಹ್ಮಚರ್ಯನ ತೊಗೊಂಡ್ಬಿಟ್ಟು ನೋಡ್ರಿ, ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇದನ್ನು ನನಗೆ ಮುಂಚೆ ನೆನಪಾಗಲಿಲ್ಲ ಇದು. ಹಾಗಾಗಿ ಆಮೇಲೆ ಬ್ರಹ್ಮಚರ್ಯ ತೊಗೊಳಕ್ಕೆ ಏನು ಕಾರಣ ಅಂತ ಬಂದಾಗ ನಾನು ಹೇಳೋದು ಪ್ರೇಮಾನಂದ್ ಜಿ ಗುರುಗಳು. ಇದನ್ನ ಹೇಳಬೇಕಿತ್ತು, ಹೇಳ್ತಾ ಇದ್ದೀನಿ. ಇದು ಮೇನ್ ಇಂಪಾರ್ಟೆಂಟ್. ಇದು ಈ ಸಬ್ಜೆಕ್ಟ್ ಪೂರ ಬ್ರಹ್ಮಚರ್ಯಗೆ ಮೇನ್ ಕಾನ್ಸೆಪ್ಟೇ ಗುರುಗಳು ಪ್ರೇಮಾನಂದ್ ಮಹಾರಾಜ್ ಅಪ್ಪಾಜಿಯವರು. ಗುರುಗಳು ದೇವಸ್ಥಾನದಲ್ಲಿ ಇಟ್ಟರು ಓಕೆ ಅವರಿಗೆ, ಯಾಕಂದರೆ ಅವರಿಂದ ಎಷ್ಟೋ ಜನರ ಒಂದು ಜೀವನ ಬದಲಾಗ್ತಾ ಇದೆ. ಅವ್ರದ್ದು ಸ್ಟೋರಿ ಕೇಳಿದ್ರೆ ನಿಮಗೆ ಇದಾಗ್ಬಿಡುತ್ತೆ, ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪ ಈ ಥರನೂ ಆಗಿದೆ ಅವ್ರ ಜೀವನದಲ್ಲಿ. ನಾನು ಕೇಳಿರೋ ಪ್ರಕಾರ ಅವರಿಗೆ 2 ಕಿಡ್ನಿ ಇಲ್ಲ ಅಂದರೂ ಅವರು ಎಷ್ಟು ವರ್ಷ 18 ವರ್ಷಗಳ ಕಾಲ ಬದುಕಿದ್ದಾರೆ ಅನ್ನೋದು ಇದು ಎಲ್ರಿಗೂ ಆಶ್ಚರ್ಯವಾದ ಸಂಗತಿ ನಾನು ಕೇಳಿರೋ ಪ್ರಕಾರ. ಆದರೆ ಅದು ನಿಜ ಇರುತ್ತೆ ಆಲ್ಮೋಸ್ಟ್. ನಾನು ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಬಾಯೆಲ್ಲ ಕೇಳಿದ್ದದು. ಅವರು ಇದು ಇವಾಗಲೂ ಕೂಡ ಸಣ್ಣ ಮಕ್ಕಳ ಥರ ಅವರು ಆಡೋದು ನೋಡಿದ್ರೆ ಏನಪ್ಪ, ಇವರು ಸಣ್ಣ ಮಕ್ಕಳ ಜೊತೆ ಸಣ್ಣ ಮಕ್ಕಳಾಗಿರ್ತಾರೆ, ದೊಡ್ಡರ ಜೊತೆ ದೊಡ್ಡವರಾಗಿರ್ತಾರೆ. ಅಂದರೆ ಒಬ್ಬ ಗುರುಗಳ ಕ್ವಾಲಿಟಿಗಳು ಏನೇನಿದೆ ಅಂತ ನೀವು ತಿಳ್ಕೋಬೇಕು ಅಂದರೆ ಅವ್ರನ್ನ ನೋಡ್ತಾ ನಿಮಗೆ ಅದರಲ್ಲಿ ಅವ್ರ ಮಾತುಗಳನ್ನ ಕೇಳ್ತಾ ಗೊತ್ತಾಗ್ಬಿಡುತ್ತೆ. ಒಬ್ಬೊಬ್ಬರು ಗುರುಗಳು ಮಾತಾಡೋದ್ರಲ್ಲಿರ್ತಾರೆ, ಆದರೆ ಅವ್ರ ಮಾತುಗಳು ನಿಜ ಇರುತ್ತೆ, ಅವರ ಭಾವನೆಗಳು ನಡ್ಕೊಳ್ಳೋ ರೀತಿಗಳು ಅದು ಬೇರೆ ಇರುತ್ತೆ, ಅವ್ರ ಮನಸ್ಸಾಕ್ಷಿನೇ ಬೇರೆ ಇರುತ್ತೆ, ಅವ್ರ ಮನಸ್ಸೊಳಗಡೆ ಅವ್ರ ಕೆಲಸನೇ ಬೇರೆ ಇರುತ್ತೆ. ಬ್ರಹ್ಮಚರ್ಯನ ನಾನು ಬಂದ್ಬಿಟ್ಟು ದೇವರ ಸಾಕ್ಷಿಯಾಗಿ ತಗೊತಾ ಇದ್ದೇನೆ. ಏನಕ್ಕಂದರೆ ಇದರಲ್ಲಿ ಯಾವುದೇ ದೋಷಗಳು ಬರಬಾರ್ದು ಅಂತ. ನನ್ನ ಮನಸ್ಸು ಎಷ್ಟು ಕೆಟ್ಟದ್ದು ಅಂದರೆ ಈ ಥರದ್ದು ಎಷ್ಟೋ ಮಾಡಿಬಿಟ್ಟಿದ್ದೀನಿ ಮುಂಚೆ. ಅಂದರೆ ನನ್ನ ಮನಸ್ಸಲ್ಲಿ ಈ ಥರ ದೇವ್ರ ಮೇಲೆ ಇದನ್ನ ಮಾಡಿ ಅಲ್ಲ, ನನ್ನ ಮನಸ್ಸಲ್ಲಿ ಈ ಥರ ನಾನು ಇವತ್ತಿಂದ ಮಾಡಲ್ಲಪ್ಪ, ನಾನು ಇವತ್ತಿಂದ ಬಿಟ್ಬಿಡ್ತೀನಪ್ಪ, ನಾನು ಎಲ್ಲದನ್ನೂ ಬಿಟ್ಬಿಡ್ತೀನಿ, ನಾನು ಒಬ್ಬ ಒಳ್ಳೆ ಹುಡುಗನಾಗಿರ್ತೀನಿ. 99% ಸುತ್ತಮುತ್ತ ಇರೋ ಫ್ರೆಂಡ್ಸೇ ಹಾಳು ಮಾಡ್ತಾರೆ. ಆ್ಯಕ್ಚುಲಿ ನೀವು ಆ ಡಿಸ್ಕಷನ್ ಆಲ್ಮೋಸ್ಟ್ ಫ್ರೆಂಡ್ಸ್ ಒಳಗಡೆ ಹೋಗಿ ನೀವು
ಬರೀ ಅದೇ ಡಿಸ್ಕಷನ್ ನಡೆಯೋದು. ಇವಾಗಿರೋ ಜನ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಕೆಟ್ಟೋಗಿದೆ. ಇವಾಗಿನ ಜನ್ರೇಷನ್ ಸಿಕ್ಕಾಪಟ್ಟೆ ಕೆಟ್ಟೋಗಿದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನೀವು ನಂಬೋಕ್ಕಾಗಲ್ಲ ಅಷ್ಟು ವರ್ಸ್ಟ್ ಇವಾಗಿನ ಜನ್ರೇಷನ್. 7th 5th 6th 7th ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಹುಡುಗ ಹುಡುಗಿ ಪ್ರೀತಿಸೋದು ಅದೆಲ್ಲ. ಇವಾಗ ಅದೆಲ್ಲ ನಾನು ಮಾತಾಡೋಂಗಿಲ್ಲ ಆ್ಯಕ್ಚುಲಿ. ನಾಳೆಯಿಂದ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಮೌನ ಇರಬೇಕು ಅಂದ್ಕೊತೀನಿ ನಾನು. ಜಾಸ್ತಿ ಯಾರ ಜೊತೆ ಮಾತಾಡಬಾರ್ದು ಅಂತ ಅಂದ್ಕೊತೀನಿ. ಇಷ್ಟು ದಿನ ಮಾಡಿದ್ದು ಅದೇ, ಇನ್ನು ಮುಂದೆ ಮಾಡೋದು ಅದೇ. ಯಾಕಂದ್ರೆ ಸಿಟ್ಟು ಬರೋದು ಅದೆಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಸ್ವಲ್ಪ ಮಾತು ಕಡಿಮೆನೇ ಆಗಬೇಕು. ಅಲ್ಲ, ಇನ್ನೊಬ್ಬರಿಗೆ ಬೈದು ನೀವೇನು ದೊಡ್ಡವರಾಗ್ತೀರ ಅಲ್ಲ. ಅದೊಂದು ನಿಮ್ಮ ಯೋಚನೆನ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಬ್ಬರ ಜೊತೆ ಜಗಳ ಆಡೋದ್ರಿಂದ ನೀವು ಅವರ ಮನಸ್ಸನ್ನ ಮತ್ತು ನಿಮ್ಮ ಮನಸ್ಸನ್ನು ಹದಗೆಡಿಸ್ತೀರ. ನೀವು ಯಾವತ್ತೂ ಉದ್ಧಾರ ಆಗಲ್ಲ. ಈ ಥರ ಪ್ರತಿಯೊಂದು ನಾನು ನಮ್ಮ ಮನೇಲಿ ಪ್ರತಿಯೊಂದು ವಿಷಯಕ್ಕೂ ಜಗಳ ಆಡ್ತೀನಿ. ಹಾಗಾಗಿ ಏನೋ ಒಂದು ಬರ್ತಾ ಇರುತ್ತೆ, ಸಣ್ಣ ಪುಟ್ಟ, ದೊಡ್ಡದಲ್ಲ, ಸಣ್ಣ ಪುಟ್ಟಕ್ಕೆ ಜಗಳ ಆಡ್ತಿರ್ತೀನಿ. ಇಲ್ಲ ಅವ್ರಿಗೆ ಅದು ಹೇಳ್ಕೊಡು ಇದು ಹೇಳ್ಕೊಡು, ಅದು ಮಾಡು ಇದು ಮಾಡು, ಏನೋ ಒಂದು ಹೇಳ್ತಿರ್ತಾರೆ. ನಾನು ಅದಕ್ಕೊಂದು ಇನ್ನೊಂದೇನೋ ಹೇಳ್ಬಿಟ್ಟಿರ್ತೀನಿ. ಈ ಥರದನ್ನೆಲ್ಲ ನಾನು ತಪ್ಪಿಸ್ಬೇಕು. ಒಬ್ಬ ಒಳ್ಳೆ ಹುಡುಗನಾಗಿ ಇಷ್ಟು ದಿನ ಒಳ್ಳೆ ಹುಡುಗನೇ, ನನ್ನಲ್ಲಿ ಯಾವ ಥರ ಕೆಟ್ಟ ಗುಣಗಳಿಲ್ಲ ಅಂದರೂ ಕೂಡ ಅದೊಂದು ಬಿಟ್ಟರೆ ಬೇರೆ ಎಲ್ಲ ಓಕೆ ನಾನು. ಹಾಗಾಗಿ ನನ್ನ ಮನಸ್ಸಲ್ಲಿ ಏನಂದರೆ ಅದನ್ನು ನೀನು ನೋಕಿದ್ದು ಯಾವುದೂ ಇಲ್ಲಲ್ಲ, ಅದು ಒಂದನ್ನು ಏನಕ್ಕೆ ನೀನು ಇಟ್ಕೊಂಡಿದೀಯ ಅಲ್ಲ. ನನ್ನ ಯಾವ ಗುಣಗಳು ಇಲ್ಲ ಅಂದರೆ ಅದು ಒಂದನ್ನು ನೀನು ತೆಗೆದು ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇದು ನನ್ನ ಅನಿಸಿಕೆ, ಮತ್ತು ಎಲ್ಲರೂ ಅನಿಸಿಕೆನೂ ಇದೇ ಇರುತ್ತೆ. ನೀವು ಒಳ್ಳೆಯವರು ಅಂತ ಹೊರಗಡೆ ತೋರಿಸೋದಲ್ಲ, ನಿಮ್ಮ ಮನಸ್ಸೊಳಗಡೆಯಿಂದನೂ ಒಳ್ಳೆಯವರಾಗಿ ಇರಬೇಕು ನೀವು. ಅಂದಮೇಲೆ ನಿಮ್ಮ ಒಂದು ಒಳ್ಳೆಯತನಕ್ಕೆ ಬೆಲೆ ಇರುತ್ತೆ. ನೀವು ಹೊರಗಡೆ ಒಂದು ತೋರಿಸ್ತೀರ, ಒಳಗಡೆ ಒಂದು ಇರುತ್ತೆ. ಅದಿರಬಾರ್ದು. ನಾನಾದರೂ ಅದನ್ನೇ ಹೇಳೋದು, ಯಾರಾದರೂ ಅದನ್ನೇ ಹೇಳೋದು. ಹಾಗಾಗಿ ಇನ್ನು ಮುಂದಾದರೂ ಒಳ್ಳೆಯ ಒಂದು ಭಾಸ್ಕರನಾಗಿ ಇರೋಕ್ಕೆ ಇದಕ್ಕೆ ತಂದೆ ತಾಯಿಗಳಿಂದ ನಾನು ಸಲಹೆಗಳನ್ನು ತೊಗೊತೀನಿ. ನಾಳಿನ ವಿಡಿಯೋದಲ್ಲಿ ಅದನ್ನು ಅಪ್ಪಾಜಿಗೆ ಮತ್ತು ಮಮ್ಮಿಗೆ ಇಬ್ಬರಿಗೂ ಕೇಳ್ತೀನಿ. ಅವರ ಉತ್ತರ ಏನಿರುತ್ತೆ ನೋಡೋಣ. ಇವತ್ತು ಈ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಪ್ಲಸ್ 10 ಗಂಟೆ ಒಳಗಡೆ ಮಲಗ್ತೀನಿ. 10 ಗಂಟೆ ಒಳಗಡೆ ಮಲ್ಕೋಬೇಕು. ಆ್ಯಕ್ಚುಲಿ ಬೆಳಗ್ಗೆ 3:40, 3:45, 4 o'clock ಇಷ್ಟೇ. 3:40 ಹಿಡಿದ್ಬಿಟ್ಟು 4 ಗಂಟೆ ಇಷ್ಟರ ಒಳಗಡೆ ಹೇಳ್ಬೇಕು. ಅಷ್ಟರೊಳಗಡೆ ಎದ್ದು ತಣ್ಣೀರು ಸ್ನಾನ ಮಾಡಿ ನೆಕ್ಸ್ಟು ಏನೇನಿದೆ ಎಲ್ಲದೂ ಹಲ್ಲು ತಿಕ್ಕೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಫಸ್ಟ್ ಬಿಸಿನೀರು ಕುಡಿಬೇಕು. ಇಲ್ಲಾಂದರೆ ಜೀರಾ, ಲಿಂಬು ಮತ್ತೇನೋ ಒಂದಿಷ್ಟಿದೆ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು. ಅದು ಒಂದಿದೆ. ಅದು ಫಾರ್ ಫ್ಯಾಟ್ ಲಾಸ್. ಇಷ್ಟು ದಿನ ಒಂದು 2 months ಏನೋ ಮಾಡಿದ್ದೀನಿ ನಾನು. 2 monthsಲ್ಲಿ ನಾನು ಸ್ವಲ್ಪ ಒಂದು 7 ದಿನ ಏನೋ ಅಷ್ಟೇ ಮಿಸ್ ಮಾಡಿರೋದು ಬಿಟ್ಟರೆ ಆಲ್ಮೋಸ್ಟ್ ಕುಡ್ದಿದ್ದೀನಿ. ಅದರದ್ದು ರಿಸಲ್ಟ್ ಕೂಡ ಬಂದಿದೆ. ಅದರಿಂದ ಬಂದಿದೆ ಎಲ್ಲ ಆಲ್ಮೋಸ್ಟ್ ಮಿಕ್ಸ್. ಊಟನೂ ಸ್ವಲ್ಪ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದೆ. ಇವಾಗ 70% ನಾನು ಊಟ 60% ಕಡಿಮೆ ಮಾಡಿದ್ದೆ. 40% ಅಂದರೆ 20% ಬೆಳಗ್ಗೆ, 20% ಸಾಯಂಕಾಲ ಅಂದಾಗೇನೋ ರಾತ್ರಿಗೆ. ಒಂದು 10% ನೀನು ಮಿಡಲಲ್ಲಿ ನೀನು ಏನಾದರೂ ಸ್ನ್ಯಾಕ್ಸ್ ಆಗಲಿ, ಯಾವುದೇ ಥರನ ಒಂದು ಸ್ನ್ಯಾಕ್ಸ್ ಥರವಾಗಿ ತಿನ್ನೋದು.
ಅದು ಬಿಟ್ಟರೆ ಇನ್ನು ಉಳ್ಕಿದ್ದು ಯಾವುದೂ ನಾನು ಮಾಡಿಲ್ಲ. ಅದೊಂದು ಎಫೆಕ್ಟಿವ್, ಸಿಕ್ಕಾಪಟ್ಟೆ ಎಫೆಕ್ಟಿವ್. 2 ಮಂತ್ಸಲ್ಲೇ ನಂದು 10 kg ಅಂತೂ ಮಿನಿಮಮ್ 10 kg ಕಡಿಮೆ ಆಗೇ ಬಿಡ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಸರ್ಪ್ರೈಸ್ ನನಗದು. ಇದೆಲ್ಲ ಸೇರಿಬಿಟ್ಟು ಎಫೆಕ್ಟಿವ್ ಆಗಿದೆ. ಮಸಲ್ ಲಾಸ್ ಆಗುತ್ತೆ, ಮತ್ತು ಊಟ ಬಿಟ್ಟರೆ ಮಸಲ್ ಲಾಸ್ ಆಗುತ್ತೆ, ಏನು ಮಾಡೋಕ್ಕಿಲ್ಲ. ನನಗೆ ಬೇರೆ ದಾರಿನೇ ಇಲ್ಲ, ಹಾಗಾಗಿ ನಾನು ಮಾಡಲೇಬೇಕಾಗಿತ್ತು, ಮಾಡಿದೆ. ರಿಸಲ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ಕಿದೆ. ಒಂದು 15 ದಿನದಿಂದ ಈ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಇವತ್ತು ಮಾಡೋಣ, ಇವಾಗಲೇ ಮಾಡಿಬಿಡ್ತೀನಿ, ಇಲ್ಲ ನಾಳೆ ಮಾಡ್ತೀನಿ. ಇವತ್ತು ಬೇಡ, ಇಲ್ಲಿ ಹೋಗ್ತಾಯಿದ್ದೀನಿ, ಅಲ್ಲಿ ಬಂದಮೇಲೆ ಆಮೇಲೆ ಮಾಡ್ತೀನಿ. ಬರೀ ಇದೇ ಆಗಿದೆ, ನನ್ನ ಜೀವನನೇ ಇದಾಗ್ಬಿಡ್ತು ಅಂತ ನನಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಬರೀ ಇದನ್ನೇ ಮಾಡ್ತಾ ಹೋದರೆ ನೀನು ಏನು ಜೀವನದಲ್ಲಿ ಏನು ಮಾಡ್ತಿದ್ದೀಯಾ ಅವಸ್ಕರ ನೀನು ಅಂತ ನನ್ನ ಮೇಲೆ ನನಗೆ ದೊಡ್ಡ ಪ್ರಶ್ನೆ ಒಂದೊಂದು ಸರಿ. ಹಾಗಾಗಿ ಎಲ್ಲದನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸಿಂದ ದೂರ ಇದೆಯಾ, ಇನ್ನೂ ಸ್ವಲ್ಪ ದೂರ ಇರೋ ಪ್ರಯತ್ನ ಮಾಡು. ಇನ್ನು ಮುಂದೆ ಯಾವ ಫಂಕ್ಷನ್ನು ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ. ಏನು ಭಾಳ ಎಮರ್ಜೆನ್ಸಿ ಇದೆ, ದೊಡ್ಡ ಎಮರ್ಜೆನ್ಸಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರು ಹೋಗಿ ಬರ್ತಾರೆ, ಅವ್ರಿಗೂ ಹೋಗೋಕ್ಕಾಗಿಲ್ಲ, ಆವಾಗ ನೀನು ಮಿಸ್ ಮಾಡೋ ಹಾಗಿಲ್ಲ, ಹೋಗ್ಬಿಟ್ಟು ಬರಬೇಕು. ನಿನ್ನ ದಿನಚರ್ಯ ಏನೇನಿದೆ ಅದೆಲ್ಲ ಮಾಡಬೇಕು. ಮತ್ತೆ ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ. 4 ಗಂಟೆಗೆ ಹೇಳೋದು, ಅದು ಕೂಡ ರಾತ್ರಿ ಲೇಟ್ ಆಗುತ್ತೆ ಅಂತ ಮತ್ತೆ ಮಾರನೇ ದಿನ ಲೇಟಾಗಿ ಹೇಳೋಂಗಿಲ್ಲ, ಇದು ನೆನಪಲ್ಲಿರಲಿ. ಸಿಕ್ಕಾಪಟ್ಟೆ ರೂಲ್ಸ್ ಇದೆ, ಅದಕ್ಕೆ ನಾನು ಮಾಡ್ಕೊತೀನಿ ಅದನ್ನು ಒಂದೊಂದಾಗಿ. ನಾನು ನನ್ನ ತಲೆಯಲ್ಲಿ ಏನೇನು ನೋಡ್ತಾ ಇದೆ ಅದ್ರ ಮೇಲೆ ನಾನು ಮುಂದೆ ಬರೋ ದಿನಗಳಲ್ಲಿ ರೂಲ್ಸ್ ಒಂದೊಂದಕ್ಕೆ ಒಂದೊಂದು ರೂಲ್ಸ್ ಅಂತ ಮಾಡ್ಕೊತೀನಿ. ಚೇಂಜ್ ಮಾಡ್ಕೋಬೇಕಂದ್ರೆ ಹೆವಿ ಸ್ಟ್ರಿಕ್ಟ್ ಆಗಬೇಕು. ಇಲ್ಲ ಅಂದರೆ ಭಾಸ್ಕರ ನೀನು ಅಷ್ಟೇ. ನಾನು ಬೇರೆ ಹೇಳಲ್ಲ. ನಾನು ಇದನ್ನು ಇಲ್ಲಿ ಇಷ್ಟು ಹೇಳಿ ನಾನು ಇವತ್ತಿನ ಒಂದು ಇದನ್ನು ಮುಗಿಸ್ತೀನಿ. ಇಷ್ಟೇ. ನಿಮ್ಗೆ ಈ ಮ್ಯಾಟ್ರೆಲ್ಲ ಗೊತ್ತಿರಲಿಲ್ಲ ಅಂದರೆ, ಇಲ್ಲ ನೀವೇ ಯಾರಾದರೂ ಬ್ರಹ್ಮಚರ್ಯನ ಪಾಲನೆ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮೊಳಗಡೆ ಇರೋ ಒಂದು ಭಾವನೆಗಳನ್ನ ನನ್ನ ಹತ್ರ ಶೇರ್ ಮಾಡಿಕೊಡ್ರಿ. ನನಗೆ ಹಿಂಗೆ ಆಗ್ತಿದೆ ಹಾಗೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಅದಕ್ಕೆ ಏನೇನು ಸೊಲ್ಯೂಷನ್ ನಾನು ಕೊಡ್ತೀನಿ. ಇದಕ್ಕೆ ತುಂಬ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ನಾನು. ಇವಾಗ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ದೀನಿ. ಏನು ಮಾಡಿದ್ರೆ ನಮ್ಮ ಮೈಂಡು ಆ ಕಡೆ ಸುಳಿಯಲ್ಲ. ನಾನು ಒಂದು 4-5 ದಿನ ಬ್ರಹ್ಮಚರ್ಯ ಮಾಡಬೇಕು ಅಂತ ಪ್ರಿಪೇರ್ ಆಗೋಕ್ಕಂತಲೇ ಒಂದು 4-5 ದಿನ ಟೆಸ್ಟ್ ಕೂಡ ಮಾಡಿದ್ದೀನಿ. ಅವ್ನು 4-5 ದಿನ ಎಷ್ಟು ಚೆನ್ನಾಗಿದ್ದೆ ಅಂದರೆ, ನಾನು ಇದೇ ನವಂಬರ್ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ನಾನು ಬರ್ತಾ ಅದು ಮೈಂಡ್ ಮತ್ತೆ ಡಿಸ್ಟ್ರಾಕ್ಷನ್ ಮತ್ತೆ ಅಲ್ಲಿಗೆ ಹೋಯ್ತು. ಇರಲಿ, ಇನ್ನು ಮುಂದೆ ಈ ತಪ್ಪುಗಳು ಆಗೋದು ಬೇಡ. ದಿಸ್ ಈಸ್ ದ ರಿಯಲ್. ಇದನ್ನು ಯಾರಿಗೂ ಯಾವತ್ತೂ ಹೇಳಿರಲಿಲ್ಲ. ಗೊತ್ತಿರೋರು ಇದ್ದಾರೆ ಅಷ್ಟೇ. ಈ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಮತ್ತು ಎಲ್ರದ್ದು ಚಹಾ ಆಯಿತಾ? ನಾನು ಆಲ್ಮೋಸ್ಟ್ ಚಹಾ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ಸಕ್ಕರೆ ಸಂಬಂಧ ಬೆಲ್ಲದ ಚಹಾ ಆದರೆ ಕುಡಿತೀನಿ, ಸಕ್ಕರೆ ಆದರೆ ಬಿಟ್ಟಲ್ಲ. ಸಕ್ಕರೆ ಅಂದರೆ ನನಗೆ ಆಗಬಾರ್ದು ಇವಾಗಂತೂ. ಸ್ವೀಟ್ ಮುಂಚೆ ನಾನು ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನೋನು, ಇವಾಗ ಸದ್ಯಕ್ಕೆ ನಾನು ಸ್ವೀಟ್ ತಿನ್ನಲ್ಲ, ಶುಗರ್ ಆಗಲ್ಲ. ಇನ್ನೊಂದು ಪ್ಲಸ್ ಫುಡ್ದೊಂದು ಕಂಟ್ರೋಲ್ ಹೇಳ್ತೀನಿ, ಲಿಮಿಟ್.